ನಮಸ್ಕಾರ. ಕರಾವಳಿ ನಾಡಿ ಸುದ್ದಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ಮೊದಲಿಗೆ ಮುಖ್ಯಾಂಶಗಳು. ಬಸ್ ಚಾಲಕ ನಿರ್ವಾಹಕರಿಬ್ಬರು ರಾಡು ಕಲ್ಲು ಹಿಡಿದು ಹೊಡೆದಾಡಿದ್ರು. ಅಲ್ಲಿದ್ದವರೆಲ್ಲ ಜಗಳ ಬಿಡಿಸದೆ ಕಣ್ಬಿಟ್ಟು ನೋಡ್ತಾ ನಿಂತಿದ್ರು. ಉಡುಪಿ ಬಸ್ ನಿಲ್ದಾಣದಲ್ಲಿ ನಡೆಯಿತೊಂದು ಮಾನವೀಯತೆ ಮರೆತ ಘಟನೆ. ಬಂಗಾಳ ಕೊಲ್ಲಿಯಲ್ಲಿ ಭಾರೀ ವಾಯುಭಾರ ಕುಸಿತ. ಮುಂದಿನ 4-5 ದಿನ ಮಳೆ ಮುಂದುವರಿಯುವುದು ನಿಶ್ಚಿತ. ದೆಹಲಿಯಲ್ಲಿ ಉದ್ಘಾಟನೆಗೊಂಡಿತು ಕನ್ನಡ ಭವನ. ಕಾರ್ಕಳದ ಗುತ್ತಿಗೆದಾರ ಸಂಜಯ್ ಶೆಟ್ಟಿಗೆ ನೆರವೇರಿತು ಅದ್ದೂರಿ ಸನ್ಮಾನ. ಬಸ್ಸಿನ ಟೈಮಿಂಗ್ ವಿಚಾರವಾಗಿ ಖಾಸಗಿ ಬಸ್ ಚಾಲಕ ಮತ್ತು ನಿರ್ವಾಹಕರಿಬ್ಬರು ಸಾರ್ವಜನಿಕ ಸ್ಥಳದಲ್ಲಿ ಹೊಡೆದಾಡಿಕೊಂಡ ಘಟನೆ ಬುಧವಾರ ಮಣಿಪಾಲದ ಟೈಗರ್ ಸರ್ಕಲ್ನಲ್ಲಿ ನಡೆದಿತ್ತು. ಉಚ್ಚಿಲದ ಮೊಹಮ್ಮದ್ ಅಲ್ಫಾಸ್ ಮತ್ತು ಚಿತ್ರದುರ್ಗದ ವಿಜಯಕುಮಾರ್ ಇವರಿಬ್ಬರ ನಡುವೆ ಗಲಾಟೆಗಳಾಗಿತ್ತು. ಅವರಿಬ್ಬರು ರಾಡ್ ಕಲ್ಲು ಹಿಡಿದು ಹೊಡೆದಾಡಿಕೊಂಡಿದ್ರು. ಘಟನೆಯ ವಿಡಿಯೋ ವೈರಲ್ ಕೂಡ ಆಗಿತ್ತು. ಘಟನೆ ನಂತರದಲ್ಲಿ ಇವರ ಬಂಧನವೂ ಆಗಿದೆ. ಘಟನೆ ನಡೆದ ವೇಳೆ ಅಲ್ಲಿದ್ದವರು ಮಾನವೀಯತೆ ಮರೆತು ವರ್ತಿಸಿರುವುದು ಇದೀಗ ಚರ್ಚೆಗೆ ಕಾರಣವಾಗಿದೆ. ಅವರಿಬ್ಬರು ಹೊಡೆದಾಡ್ಕೊಳ್ತಿದ್ದಾಗ ಅಲ್ಲಿದ್ದ ಇತರರು ಮೂಕ ಪ್ರೇಕ್ಷಕರಾಗಿ ನಿಂತು ನೋಡ್ತಿದ್ರು. ಹೊಡೆದಾಟ ತಪ್ಪಿಸಲು ಸಾಕಷ್ಟು ಅವಕಾಶವಿತ್ತು. ಆದ್ರೆ ಅಲ್ಲಿದ್ದವರು ಯಾರೂ ಗಲಾಟೆ ಬಿಡಿಸಲು ಮುಂದಾಗದೆ ತುಂಬಾ ಹೊತ್ತು ಹಾಗೆ ಬಿಟ್ರು. ಜಗಳ ಬಿಡಿಸಲು ಅವಕಾಶವಿದ್ರೂ ಯಾರೂ ಆರಂಭದಲ್ಲಿ ಮುಂದಾಗಲಿಲ್ಲ ಎಂದು ಘಟನೆ ವೇಳೆ ಬಸ್ನಲ್ಲಿ ಕುಳಿತಿದ್ದವರು ತಿಳಿಸಿದರು. ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನಲ್ಲಿ ಗುರುವಾರ ಹಗಲು ಹೊತ್ತು ಬಿಸಿಲು ಮೋಡದ ಆಟವಿತ್ತು. ತೀವ್ರ ಸೆಕೆಯ ಅನುಭವ ಆಗಿತ್ತು. ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತದ ಪರಿಣಾಮ ಬುಧವಾರ ರಾತ್ರಿ ಕೆಲವೆಡೆ ಮಳೆ ಸುರಿದಿತ್ತು. ಇಳೆ ತಂಪಾಗಿದ್ರೂ ಸೆಕೆ ಮುಂದುವರೆದಿದೆ. ದೆಹಲಿಯಲ್ಲಿ ರಾಜ್ಯ ಸರ್ಕಾರ ನಿರ್ಮಿಸಿರುವ ಕರ್ನಾಟಕ ಭವನ ಕಾವೇರಿ ಇದರ ಉದ್ಘಾಟನೆ ಸಮಾರಂಭದಲ್ಲಿ ಭವನದ ಕಾಮಗಾರಿ ನಿರ್ಮಿಸಿದ ಎಸ್ಕೆಎಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸುಜಯ್ ಕುಮಾರ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಶಿವಕುಮಾರ್ ಉಪಸ್ಥಿತರಿದ್ದರು. ಇನ್ನುಳಿದಂತೆ ಕಾರ್ಕಳದ ಅನಂತಶಯನ ದೇವಸ್ಥಾನದಲ್ಲಿ ಚಂದ್ರಮಂಡಲೋತ್ಸವ ನಡೆಯಿತು. ಇನ್ನು ಕಾರ್ಕಳ ಹೆಬ್ರಿ ತಾಲೂಕಿನಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಹೊರತಾಗಿ ಪ್ರಮುಖ ಕಾರ್ಯಕ್ರಮಗಳಿರಲಿಲ್ಲ.